ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಧನುರಾಶಿಯವರಿಗೋಸ್ಕರನೇ ಇರತಕ್ಕಂಥ ಒಂದು ವಿಭಿನ್ನವಾದ ವಿಶೇಷವಾದ ಕೇವಲ ಧನುರಾಶಿಯವರಿಗೋಸ್ಕರ ಒಂದು ಚಾನಲ್ ಇದು. ಸೊ ಇದರಲ್ಲಿ ನಾನು ಧನುರಾಶಿಯವರಿಗೆ ಸಂಬಂಧಪಟ್ಟಂತಹ ವಿಶೇಷ ವಿಚಾರಗಳನ್ನು, ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಸ್ತಾ ಇರ್ತೇನೆ. ನಾನು ಧನುರಾಶಿಯವರ ಗುರುಗೋಚಾರ ಫಲದ ವಿಡಿಯೋನ ಹಾಕಿದ್ದೇನೆ. ಅಂದರೆ ನಿಮಗೆ ಗುರುಬಲ ಮುಗಿದೋಗಿದೆ, ಸೊ ಇನ್ಮೇಲೆ ಮುಂದಿನ ಗುರು ದೃಷ್ಟಿಕೋನಗಳನ್ನೆಲ್ಲ ಹಾಕಿದ್ದೆ. 6ನೇ ಮನೆಗೆ ಗುರು ಬರ್ತಾನೆ, ನಿಮ್ಗೆ ಅಷ್ಟು ಒಳ್ಳೆಯದಲ್ಲ ಅನ್ನತಕ್ಕಂಥ ವಿಚಾರಗಳನ್ನೆಲ್ಲ ಗುರುಗೋಚಾರ ಫಲದ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಈಗ ಪೂರ್ಣವಾಗಿ ಬರೀ ನೆಗೆಟಿವ್ ಅಂತ ಬರಲಿಕ್ಕೆ ಬರಲ್ಲ. ಯಾಕೆಂದರೆ ಗುರುಗ್ರಹ 6ನೇ ಮನೆಗೆ ಹೋದರೂ ಸಹ ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿ ಮೇಲಿಂದ ಹೋಗಿಲ್ಲ. ಆ್ಯಕ್ಚುಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ 6ನೇ ಮನೆಗೆ ಹೋಗ್ತಾನೆ ಮೇ 1ನೇ ತಾರೀಕಿಂದ ಆಚೆಗೆ. ಸೊ ನಿಮಗೆ ಮೇ 1ನೇ ತಾರೀಕಿಂದ ಆಚೆಗೆ ಗುರುಬಲ ಇಲ್ಲ. 2025ನೇ ಇಸ್ವಿ ಏಪ್ರಿಲ್ ಮೇ ನಂತರ ನಿಮಗೆ ಗುರುಬಲ ಬರ್ತದೆ, ಆಯಿತಾ. ಮಿಥುನ ರಾಶಿಗೆ ಗುರು ಹೋದ ನಂತರ. ಹೀಗಿರುವಾಗ ಈ ಒಂದು ವರ್ಷ, ಈ ವರ್ಷ ಮೇಯಿಂದ ಮುಂದಿನ ವರ್ಷ ಮೇ ತನಕ, ಸೊ ಈ ವರ್ಷದಲ್ಲಿ ನಿಮಗೆ ಗುರುಬಲ ಇಲ್ಲ ಅಂದ ತಕ್ಷಣ ಸಂಪೂರ್ಣ 6ನೇ ಮನೇಲಿ ಗುರು ಇದ್ದಾನೆ, ಸೊ ಏನೂ ಪಾಸಿಟಿವ್ ಇಲ್ಲ ಅನ್ನಂಗಲ್ಲ. ಗುರುಗ್ರಹದ ದೃಷ್ಟಿ ಇರುತ್ತೆ ನಿಮ್ಮ ಮೇಲೆ. ಏನಾಗುತ್ತೆ, ಗುರುಗ್ರಹಕ್ಕೆ ಏಕಪಾದ ದೃಷ್ಟಿ, ತ್ರಿಪಾದಿ ದೃಷ್ಟಿ ಅಂತೆಲ್ಲ ಇರುತ್ತೆ. ಸೊ ಗುರುಗ್ರಹದ ತ್ರಿಪಾದಿ ದೃಷ್ಟಿಯಲ್ಲಿ ಗುರು ಇರುವ ಮನೆಯಿಂದ 4 ಹಾಗೂ 8ನೇ ಮನೆಯನ್ನು ಗುರು ನೋಡ್ತಾನೆ ಅಂತ ತ್ರಿಪಾದಿ ದೃಷ್ಟಿಯಿಂದ ನೋಡ್ತಾನೆ. ಸೊ ತ್ರಿಪಾದಿ ದೃಷ್ಟಿಯಿಂದ ಗುರು ನೋಡ್ತಾನೆ ಅಂತಂದಾಗ ವೃಷಭದಲ್ಲಿ ಗುರು ಇರ್ತಾನೆ ಈ ವರ್ಷ, ಮುಂದಿನ ವರ್ಷ ತನಕ. ಸೊ ಗುರುವಿನ ತ್ರಿಪಾದಿ ದೃಷ್ಟಿ ಧನುರಾಶಿಯವರ ಮೇಲೆ ಬಿಡುತ್ತೆ. ಯಾಕೆಂದರೆ ಅಲ್ಲಿಂದ 8ನೇ ಮನೆ ಧನು ಆಗುತ್ತೆ. ಸೊ ನಿಮ್ಮ ರಾಶಿಗೆ ಮೇಲೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹದ ತ್ರಿಪಾದಿ ದೃಷ್ಟಿ ಇರ್ತದೆ. ಸೊ ಗುರುಗ್ರಹದ ದೃಷ್ಟಿ ಇದೆ ಅಂದರೆ ಸಾಕು, ದೋಷಾನ್ ಲಕ್ಷಾನ್ ಪ್ರಹರಂತಿ. 1 ಲಕ್ಷ ದೋಷ ಇದ್ರೂ ಪರಿಹಾರ ಮಾಡಿಕೊಡುವ ತಾಕತ್ತು ಗುರುಗ್ರಹಕ್ಕೆ ಇದೆ. ಬರೇ ಅಷ್ಟೇ ಅಲ್ಲ, ಇದನ್ನು ಒಂದು ವಿಭಿನ್ನವಾದ ದೃಷ್ಟಿಕೋನದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಗುರುಗೋಚಾರ ಫಲದ ಒಂದು ವಿಭಿನ್ನವಾದ ದೃಷ್ಟಿಕೋನ, ಒಂದು ಪಾಸಿಟಿವ್ ನೇಚರ್. ಗುರುಗ್ರಹದ ಆರಾಧನೆಯನ್ನು ಮಾಡಿಕೊಂಡ್ರೆ ನಾವು ವಿಶೇಷವಾಗಿ ಏನನ್ನು ಪಡೆದುಕೊಳ್ಬಹುದು ನೀವು. ಧನುರಾಶಿಯವರು ಈ 1 ವರ್ಷ ಗುರುಬಲ ಇಲ್ಲ ನಮಗೆ ಅಂತ ಫುಲ್ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಏನೂ ಪ್ರಯತ್ನನೇ ಮಾಡದೆ ಸೈಲೆಂಟ್ ಆಗಿರೋ ಬದಲಾಗಿ ಗುರುಗ್ರಹ 6ನೇ ಮನೆಯಲ್ಲಿದ್ದರೂ ಗುರುಗ್ರಹದ ಪ್ರಭಾವ, ಗುರುಗ್ರಹದ ತ್ರಿಪಾದಿ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಅಷ್ಟೇ ಅಲ್ಲ ನೋಡಿ, ಮಕರ ರಾಶಿಯ ಮೇಲೆ ಗುರು ದೃಷ್ಟಿ ಇರುತ್ತೆ, ಪೂರ್ಣವಾದ ದೃಷ್ಟಿ ಇರುತ್ತೆ. ಅದರಿಂದ ಮಕರ ರಾಶಿಯವರಿಗೆ ಗುರುಬಲ. ಸೊ ನಿಮ್ಮ ಧನಸ್ಥಾನದ ಮೇಲೆ ಗುರುಗ್ರಹದ ದೃಷ್ಟಿ ಬಿತ್ತು. ಷಷ್ಠದಲ್ಲಿದ್ದು ನಿಮ್ಮ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಅಂತಂದರೆ ಸ್ವಲ್ಪ ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಪ್ರವೋಕ್ ಆಗ್ಬಿಡುತ್ತೆ. ಸೊ ಆದ್ದರಿಂದ ಸಾಲ ತೀರ್ಸೋಕ್ಕೂ ಇದು ಅನುಕೂಲ ಆಗ್ಬಿಡ್ಬೋದೇನೋ. ಗುರುಗ್ರಹದ ಆರಾಧನೆ ಮಾಡಿಕೊಂಡ್ರೆ ಇರುವ ಸಾಲಗಳನ್ನು ಧನುರಾಶಿಯವರು ತೀರಿಸ್ಕೋಬಹುದು. ಇನ್ನು ನೋಡಿ, ವೃಷಭ ರಾಶಿಯಲ್ಲಿರುವ ಗುರುವಿನ ದೃಷ್ಟಿ ಕನ್ಯಾ ರಾಶಿ ಮೇಲಿರುತ್ತೆ. ಅಂದರೆ ಧನುರಾಶಿಯವರ ಕರ್ಮಸ್ಥಾನದ ಮೇಲೆ ಗುರುಗ್ರಹದ ದೃಷ್ಟಿ, ರಾಶ್ಯಾಧಿಪತಿಯ ದೃಷ್ಟಿ. ಅಲ್ಲಿಗೆ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಗುರುಗ್ರಹದ ಪ್ರಭಾವ ಇರುತ್ತೆ. ಸೊ ನಿರುದ್ಯೋಗಿ ಆಗಿದ್ದರೆ ಧನುರಾಶಿಯವರು ಗುರುಬಲನೇ ಇಲ್ಲ, ನನಗೇನು ಒಳ್ಳೇದೇ ಆಗಲ್ಲ ಅಂತ ಅನ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಗುರುಗ್ರಹದ ಆರಾಧನೆ ಚೆನ್ನಾಗಿ ಮಾಡಿಕೊಂಡ್ರೆ ನಿರುದ್ಯೋಗಿ ಧನುರಾಶಿಯವರಿಗೆ ಈ ವರ್ಷವೂ ಸಹ ಉದ್ಯೋಗ ಪ್ರಾಪ್ತಿ ಯೋಗ ಇರ್ತದೆ. ಗುರುವಿನ ಆರಾಧನೆ ಮಾಡ್ಕೊಳ್ಬೇಕಷ್ಟೇ. ಅಷ್ಟೇ ಅಲ್ಲ, ಬರೀ ನಿರುದ್ಯೋಗಿಗಳು ಉದ್ಯೋಗ ಪ್ರಾಪ್ತಿ ಅಷ್ಟೇ ಅಲ್ಲ, ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಇರ್ಬೋದು, ಅಥವಾ ನೀವು ಜಾಬಲ್ಲೇ ಏನಾದ್ರು ಒಂದು ನಿಮ್ಮ ಸ್ಯಾಲ್ರಿ ಬೇಸ್ಡ್ ಮೇಲೆ ಏನಾದ್ರು ಗಿನ್ಸ್ ತಗೊತೀರಾ ಅಂದರೆ ನಮ್ಮ ಸ್ಯಾಲ್ರಿ ಬೇಸ್ ಮೇಲೆ ಲೋನ್ ಸಿಕ್ಕರೂ ಸಾಕು ಸರ್, ಏನೋ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಹಂಗಿದ್ರೆ ಅದು ಕೂಡ ಅನುಕೂಲ ಆಗುತ್ತೆ. ಗುರುಗ್ರಹದ ದೃಷ್ಟಿ ನಿಮ್ಮ ಮೇಲೆ, ತ್ರಿಪಾದಿ ದೃಷ್ಟಿ ನಿಮ್ಮ ಮೇಲೆ ಇರಿದಾಗ ಅಂದರೆ ನಿಮ್ಮ ಆರೋಗ್ಯ ಬಾಧೆಗಳಿದ್ರು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಮತ್ತೆ ಪುನಃ ಒಂದು ಒಳ್ಳೆಯ ಆರೋಗ್ಯವನ್ನು ಪಡಿಬಹುದು ವಾಪಸ್. ಸೊ ಗುರುಗ್ರಹದ ದೃಷ್ಟಿ ಬಹಳ ಮುಖ್ಯ. ಇದು ಸಿಗ್ತಾ ಇದೆ. ನಿಮ್ಮ ಮೇಲೂ ತ್ರಿಪಾದಿ ದೃಷ್ಟಿ ಇದ್ದರೆ ನಿಮ್ಮ ಕರ್ಮಸ್ಥಾನದ ಮೇಲೆ ಪೂರ್ಣ ದೃಷ್ಟಿ ಇದೆ. ಕನ್ಯಾ ರಾಶಿ ಮೇಲೆ ಪೂರ್ಣ ದೃಷ್ಟಿ ಇರ್ತದೆ ಗುರುವಿಂದ. ಆದ್ದರಿಂದ ನಿಮಗೆ ಉದ್ಯೋಗದಲ್ಲಿ, ನಿಮಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗಗಳಿಗೆ ಒಂದು ಪ್ರಾಮುಖ್ಯತೆ, ನಿಮ್ಗೆ ಅಟ್ಲೀಸ್ಟ್ ಪ್ರಮೋಷನ್ ಅಲ್ಲಿದ್ದರೆ ಪ್ರಾಮುಖ್ಯತೆನಾದ್ರು ಸಿಗಲಿ, ಅಥವಾ ಒಂದಿಷ್ಟು ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ಒಂದಿಷ್ಟು ಸಾಲನಾದ್ರು ಸಿಗಲಿ ಅಲ್ವಾ. ಅಥವಾ ನಿಮ್ಗೆ ಏನಾದ್ರು ಆರೋಗ್ಯ ಬಾಧೆ ಆಗಿದೆ, ಕ್ಲೈಮ್ಸ್ಗಳು ಮಾಡಬೇಕು, ಮೆಡಿಕಲ್ ಕ್ಲೈಮ್ಸ್ಗಳು, ನಿಮ್ಮ ಆಫೀಸಲ್ಲಿ ನಿಮ್ಮ ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಅವ್ರು ಸ್ವಲ್ಪ ಅದನ್ನು ನೋಡಿಕೊಳ್ಳಿ, ಖಂಡಿತವಾಗಿ ಅನುಕೂಲಗಳಾಗಬಹುದು. ಅಂದರೆ ಇದನ್ನು ವಿಭಿನ್ನವಾದ ದೃಷ್ಟಿಕೋನ. ಅಂದರೆ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರ ಮೂಲಕ ಧನುರಾಶಿಯವರು ಪಡೆದುಕೊಳ್ಳಬಹುದಾದಂತಹ ಶುಭ ಫಲಗಳನ್ನು, ಒಳ್ಳೆಯ ಫಲಗಳನ್ನು ಹೇಳ್ತಿರೋದು. ಯಾವ್ಯಾವ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಳ್ಬೋದು, ಪಿತ್ರಾರ್ಜಿತ ಆಸೆ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು.
ಧನುರಾಶಿಯವರಿಗೆ ನೋಡಿ, ನಿಮ್ಮ ಸಿಂಹರಾಶಿಯವ್ರ ಮೇಲೆ ತ್ರಿಪಾದಿ ದೃಷ್ಟಿ ಇರುತ್ತೆ. ನಿಮ್ಮ ಮೇಲೆ ಹೆಂಗೆ ಗುರುಗ್ರಹದ ತ್ರಿಪಾದಿ ದೃಷ್ಟಿ ಇರುತ್ತೋ 4 ಹಾಗೂ 8 ಅಂದರೆ ಸಿಂಹರಾಶಿಯ ಮೇಲೂ ಗುರುಗ್ರಹದ ತ್ರಿಪಾದಿ ದೃಷ್ಟಿ ಇರುತ್ತೆ. ಸೊ ಸಿಂಹರಾಶಿ ನಿಮಗೆ 9ನೇ ಮನೆ ಆಗಿರುತ್ತೆ. ಸೊ ಅದರಿಂದ ಧನುರಾಶಿಯವ್ರದ್ದು ಏನಾದ್ರು ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನಿಮಗೆ ಪ್ರಾಮುಖ್ಯತೆನೇ ಸಿಗ್ತಾ ಇಲ್ಲ ಅಂದರೆ ನೀವು ಗುರುಗ್ರಹದ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವ್ರ ನಡುವೆ, ನೀವು ಧನುರಾಶಿಯವರು ನಿಮ್ಮ ತಂದೆಯವರಿಗೂ ಹುಷಾರಿಲ್ಲ, ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವ್ರ ನಡುವೆ ಒಂದಿಷ್ಟು ಜಗಳ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳಿದೆ, ಅದನ್ನು ಸರಿ ಮಾಡ್ಕೊಳ್ಳೋಕೆ ನಿಮ್ಮ ತಂದೆಯವ್ರಿಗೆ ಒಳ್ಳೆಯ ಆರೋಗ್ಯ ಅಂದರೆ ನೋಡಿ, ನೀವು ಧನುರಾಶಿಯವರು ಗುರುವಿನ ಆರಾಧನೆ ಮಾಡಿದ್ರೆ ನಿಮ್ಮ ತಂದೆಯವರ ಆರೋಗ್ಯ ಸರಿ ಹೋಗುತ್ತೆ. ಹೆಂಗೆ ಕನೆಕ್ಷನ್ ನೋಡಿ, ಯಾಕೆಂದರೆ ಗುರುಗ್ರಹದ ತ್ರಿಪಾದಿ ದೃಷ್ಟಿ ಸಿಂಹರಾಶಿಯ ಮೇಲಿದೆ. ಸಿಂಹರಾಶಿ ನಿಮಗೆ 9ನೇ ಮನೆ ಆಗುತ್ತೆ. ನಿಮ್ಮ ಅದೃಷ್ಟದ ಮನೆ, ಅದು ಭಾಗ್ಯಸ್ಥಾನ. ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದ ಮೇಲೆ ಗುರುಗ್ರಹದ ತ್ರಿಪಾದಿ ದೃಷ್ಟಿ ಇದೆ ಅಂತಂದ್ರೆ ಸೊ ಏನೋ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಲಕ್ ಫ್ಯಾಕ್ಟರ್ ಓಪನ್ ಆಗಿಬಿಡುತ್ತೆ ರೀ, ಭಾಗ್ಯೋದಯ ಆಗಿಬಿಡುತ್ತೆ. ಅಂದರೆ ಗುರುಬಲ ಇದ್ದಾಗಲೂ ಸಹ, ಇವಾಗ ಹೋದ ವರ್ಷದ ಇಲ್ಲಿ ತನಕ ಗುರುಬಲ ಇದ್ದಾಗಲೂ ಸಹ ನೀವು ಪಡ್ಕೊಳ್ಳಕ್ಕಾಗದೇ ಇದ್ದಂತಹದ್ದನ್ನೆಲ್ಲ ನೀವು ಗುರುಬಲ ಮುಗಿದ ಮೇಲೆ ಪಡ್ಕೊಳ್ಬಹುದು ಗುರುವಿನ ಆರಾಧನೆ ಮಾಡಿಕೊಂಡು. ಅಂದರೆ ಇದು ಒಂದು ಸದವಕಾಶ ಅಂತ ನಾನು ಹೇಳೋದು. ಇಂಥ ಅವಕಾಶ ಇವಾಗ ಗುರುಬಲ ಮುಗಿದೋಯ್ತು ಅಂತ ಯೋಚನೆ ಮಾಡಿಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲಾಗಿ ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ಪುನಃ ಪಡ್ಕೊಳ್ಬೋದು. ಸೊ ಗುರುಬಲ ಮುಗೀತು ಅಂತ ಮೊದಲನೇದಾಗಿ ಯೋಚನೆ ಮಾಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಗುರುಬಲ ಮುಗಿದೋಯ್ತು, ನಾವು ಮದುವೆ ಆಗಿಲ್ಲ, ಇನ್ನು ಮದುವೆ ಆಗೋದೇ ಇಲ್ವೇನೋ, ಈ ವರ್ಷನೂ ಮುಗಿದೋಯ್ತು, ಅಥವಾ ಗುರುಬಲ ಮುಗಿದೋಯ್ತು, ಸೈಟ್ ತಗೊಳಕ್ಕಾಗಲ್ಲ, ಮನೆ ಕಟ್ಟಕ್ಕಾಗಲ್ಲ, ಗುರುಬಲ ಮುಗಿದೋಯ್ತು, ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಮಾಡ್ರೆ ನಂಗೆ ಲಾಸೇ, ನನಗೇನೂ ಕೊಡಲ್ಲ, ಗುರುಬಲ ಮುಗಿದೋಯ್ತು, ನನಗೆ ಕೆಲಸ ಸಿಗಲ್ಲ, ಪ್ರಮೋಷನ್ ಸಿಗಲ್ಲ, ಸ್ಯಾಲ್ರಿ ಏನೂ ಸಿಗಲ್ಲ ಅಂದ್ಕೊಳ್ಳುವ ಮನಸ್ಥಿತಿಯಿಂದ ಹೊರಬರಬೇಕು. ಆ ಮನಸ್ಥಿತಿ ನಿಮ್ಮಲ್ಲಿ ಇರಬಾರ್ದು, ಭಾಳ ಇಂಪಾರ್ಟೆಂಟ್. ಯದ್ಭಾವಂ ತದ್ಭವತಿ. ಆ ಮನಸ್ಥಿತಿ ನಿಮ್ಮಲ್ಲಿ ಇದ್ದುಬಿಟ್ರೆ ಮತ್ತೆ ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಮೊದಲನೇದಾಗಿ ಗುರುಬಲ ಮುಗೀತು, ನನಗೇನೋ ಕೆಟ್ಟದಾಗತ್ತೆ ಅನ್ನೋ ಮನಸ್ಥಿತಿಯಿಂದ ಹೊರಬಂದು ನೀವು ಗುರುವಿನ ಆರಾಧನೆ ಮಾಡಿಕೊಂಡ್ರೆ, ಗುರುಗ್ರಹದ ಆರಾಧನೆ ಮಾಡಿಕೊಂಡ್ರೆ ಖಂಡಿತವಾಗಿ ನಾನು ಹೇಳ್ತೇನೆ, ಒಂದು ರತ್ನ ನಿಮ್ಮ ಬಾಳನ್ನು ಬೆಳಗುತ್ತೆ, ಒಂದು ರತ್ನ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ, ನಿಮ್ಮ ಮನಸ್ಥಿತಿ ನಿಮ್ಮ ಖಂಡಿತವಾಗಿ ಅನುಕೂಲ ಮಾಡಿಕೊಡುತ್ತೆ. ಒಂದು ದೇವತಾರಾಧನೆ, ಒಂದು ಜಪತಪಾದಗಳು, ಒಂದು ದಾನಗಳು, ಒಂದು ಹೋಮ ಹವನ ಯಜ್ಞಾಗಾದಿಗಳ ಪ್ರಸಾದಧಾರಣೆ, ಪ್ರತಿಯೊಂದು ಸಹ ಧನುರಾಶಿಯವರಿಗೆ ಅತ್ಯಂತ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದರೆ ನೀವು ಮೂಲತಃ ಧನುರಾಶಿಯವರು ದೇವತಾರಾಧನೆಗಳಲ್ಲಿ, ದಾನ ಧರ್ಮಾದಿಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಅತ್ಯಂತ ಶ್ರದ್ಧೆ ಉಳ್ಳವರು ಧನುರಾಶಿಯವರು. ಸೊ ಅದರಿಂದ ಇಂತಹ ಒಂದು ದೈವಾನುಗ್ರಹ ಇರುವ ರಾಶಿಗೆ ಖಂಡಿತವಾಗಿ ಸಮಸ್ಯೆಗಳಾಗಲಿಕ್ಕಿಲ್ಲ. ನೀವು ಗುರು ಆರಾಧನೆ ಮಾಡ್ಲಿಕ್ಕೆ ತಕ್ಷಣ ಶುರು ಮಾಡಿ, ತಕ್ಷಣ ನಿಮಗೆ ಒಳ್ಳೆಯದಾಗೇ ಆಗ್ತದೆ. ಆ ವಿಶೇಷವಾದಂತಹ ಪರಿಹಾರಗಳೇನಪ್ಪ ಅಂದರೆ, ಪ್ರತಿದಿನ ಮಾಡ್ತಕ್ಕಂಥ ಕೆಲಸ ಏನಪ್ಪ, ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಆ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ದತ್ತಾತ್ರೇಯ ವಜ್ರಕವಚ ಸ್ತೋತ್ರವನ್ನು ಖಂಡಿತವಾಗಿ ಪಠನೆ ಮಾಡ್ಕೊಳ್ಬಹುದು, ಗುರು ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಬಹುದು. ಇದು ಪ್ರತಿದಿನ ಮಾಡ್ಕೊಳ್ಬಹುದಾದಂತಹ ಗುರುವಿನ ಆರಾಧನೆ. ನೆಕ್ಸ್ಟ್, ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಗುರುವಾರ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಅಥವಾ ಯಾವ್ದಾದ್ರು ಗುರು ಸನ್ನಿಧಾನಗಳು ಯಾವುದೇ ಇದ್ದರೂ ಸಹ ಅಲ್ಲಿಗೆ ಹೋಗಬಹುದು. ಯಾವುದೂ ಇಲ್ಲ ಅಂದರೆ ಮನೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ. ಅದರಲ್ಲಿ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ, ಸೂರ್ಯ ಪೂರ್ವಾಭಿಮುಖವಾಗಿದ್ದಾನೆ ಅಂತಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥನೇ ಗುರುಗ್ರಹ ಆಗಿರ್ತಾನೆ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ, ಸೇವಂತಿ ಇತ್ಯಾದಿ ಅರಿಶಿನ ಬಣ್ಣದ ಹೂಗಳಲ್ಲಿ ಮಾಡಿಸಬಹುದು. ಇನ್ನು ಅದೇ ಗುರುವಾರ ಒಂದು 7 ಗುರುವಾರಗಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ, ಯೆಲ್ಲೋ ಕಲರ್ ನನಗೆ ಹಾಕ್ಕೊಂಡಿದ್ದೀನಲ್ಲ ಶರ್ಟ್, ಅದೇ ಥರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಗಂಟು ಕಟ್ಟಿ ನೀವು ದಾನ ಮಾಡ್ಬೋದು 7 ಗುರುವಾರಗಳು, ಆಯ್ತಲ್ವಾ. ಸೊ ಇದು ವಾರಕ್ಕೊಮ್ಮೆ ನೀವು ಮಾಡಿಕೊಳ್ಳಬಹುದಾದಂತಹ ಪರಿಹಾರ. ಇನ್ನು ವಿಶೇಷವಾಗಿ ಇನ್ನೂ ಬಹಳ ಮುಖ್ಯವಾಗಿ ಒಂದು ಕ್ಷೇತ್ರ ದರ್ಶನಗಳು ಮಾಡಬಹುದು. ಕ್ಷೇತ್ರ ದರ್ಶನಗಳು ಮಾಡೋದು ಅಂದರೆ ಯಾವ ಥರ, ನೀವು ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ಗಾಣಗಾಪುರಕ್ಕೆ ಹೋಗಿ ಬರ್ಬೋದು, ಶಿರಸಿ ಹತ್ರ ನಮ್ಮ ಶ್ರೀಧರ ಸ್ವಾಮಿಗಳ ಮಠಕ್ಕೆ, ಆಶ್ರಮಕ್ಕೆ ಹೋಗ್ಬೋದು. ನಿಮ್ಮ ಗುರುಮಠಗಳೇನಿದೆ, ನಿಮ್ಮ ಗುರುಮಠಗಳಲ್ಲಿ ಗುರುವಾರದ ದಿವಸ ಹೋಗಿ ನೀವು ಅಲ್ಲಿ ಗುರುಪಾದುಕಾ ಪೂಜೆಯನ್ನು ಮಾಡಿಸ್ಕೊಂಡು ಯಥಾಶಕ್ತಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸ್ಬಿಟ್ಟು ಗುರುಗಳಿಂದ ಒಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬರಬಹುದು. ವಾರಕ್ಕೊಮ್ಮೆ ಗುರುವಾರ ಒಂದು ಹೊತ್ತು ಉಪವಾಸ ಇರಬಹುದು. ಆದರೆ ಈ BP, ಶುಗರು, ನಿಮ್ಮ ಆರೋಗ್ಯದ ವಿಚಾರಗಳನ್ನೆಲ್ಲ ಗಮನಿಸಬೇಕಾಗತ್ತೆ. ಎಲ್ಲರೂ ಅದು ಮಾಡೋಕ್ಕಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಗುರುವಾರ ಒಂದು ಹೊತ್ತು ಉಪವಾಸ ನಿಮಗೆ ಆರೋಗ್ಯ ಪರ್ಮಿಷನ್ ಕೊಟ್ಟರೆ
ನೀವು ಒಂದು ಹೊತ್ತು ಉಪವಾಸ, ಒಂದು ಇಡೀ ದಿನ ಅಲ್ಲ, ಒಂದು ಹೊತ್ತು ಉಪವಾಸ ಇರತಕ್ಕಂಥದ್ದು. ಅದು ಆಗಲಿಲ್ಲ ಅಂತಂದರೆ ಆ ಒಂದು ಹೊತ್ತು ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿ ಐಟಮ್ಸ್ಗಳನ್ನ ಹೊರತುಪಡಿಸಿ ಕೇವಲ ಹಾಲು ಹಣ್ಣು ಒಂದು ಹೊತ್ತು ತಿಂದು ಮಿಕ್ಕಿದತ್ತು ಊಟ ಮಾಡ್ಕೊಂಡಿರ್ಬೋದು. ಸೊ ಈ ಥರ ಯಾವುದು ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದರೆ ಇನ್ನು ಪವರ್ಫುಲ್ ಆಗಿರತಕ್ಕಂಥದ್ದು ಅಂದರೆ ಗುರು ರತ್ನ ಧಾರಣೆ ಅಂತ. ಸೊ ಗುರು ರತ್ನ ಧಾರಣೆಯಲ್ಲಿ ಎಲ್ಲೋ ಸಫೈರ್ ಪ್ರತಿಯೊಬ್ಬರೂ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅವರವರ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಎರಡನೇದಾಗಿ ಎಲ್ಲೋ ಸಫೈರ್ ತುಂಬ ಕಾಸ್ಟ್ಲಿನೂ ಆಗಿರುತ್ತೆ, ಸಾವಿರಾರು ರೂಪಾಯಿ ನಿಮಗೆ ಪರ್ ಕ್ಯಾರೆಟ್ ತುಂಬ ಸಾವಿರಾರು ರೂಪಾಯಿ ಕಾಸ್ಟ್ಲಿ ಆಗಿರುತ್ತೆ. ಸೊ ಇದಕ್ಕೆ ಉತ್ತಮವಾದ ಉಪಾಯ ಏನಪ್ಪ ಅಂದರೆ ಕನಕವರ್ಣಿಕಾ ರತ್ನ. ನಿಮಗೆ ಸ್ಕ್ರೀನ್ ಮೇಲೆ ರತ್ನ ಕಾಣ್ತಾ ಇರತಕ್ಕಂಥದ್ದು ಕನಕವರ್ಣಿಕಾ ಅಂತ. ಈ ರತ್ನವನ್ನು ಪ್ರತಿಯೊಬ್ಬರೂ ಸಹ, ನೀವು ಯಾವುದೇ ರಾಶಿಯವರಾಗಿರಬಹುದು, ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಈ ರತ್ನವನ್ನು ನೀವೇ ಒಂದು ಉಂಗ್ರನೋ ಡಾಲರೋ ಏನೋ ಮಾಡೋಕ್ಕೋಗ್ಬೋದು, ಇಲ್ಲಾಂದರೆ ಹಾಗೆ ಪಾಕೆಟಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು. ಈ ಕನಕವರ್ಣಿಕಾ ಅನ್ನುವಂಥದ್ದು ಉಪರತ್ನ, ಇದು ಕನಕಪುಷ್ಯರಾಗಲ್ಲ, ಇದು ಉಪರತ್ನ. ಸೊ ಈ ಕನಕವರ್ಣಿಕಾ ರತ್ನವನ್ನು ಎಲ್ಲಿ ಸಿಗುತ್ತೆ ಗುರುಳೆ, ಯಾವ ಅಂಗಡಿಲಿ ಸಿಗುತ್ತೆ ಅಂತಂದರೆ ಏನೂ ಇಲ್ಲ, ನಮ್ಮಲ್ಲೇ ನಾವು ಕೊಡ್ತಾ ಇದ್ದೇವೆ. ಈ ಕನಕವರ್ಣಿಕಾ ರತ್ನಕ್ಕೆ ನಾವು ಎಕ್ಸ್ಟ್ರಾ ಏನೂ ದುಡ್ಡು ತಗೊಳ್ತಾ ಇಲ್ಲ. ಕೇವಲ ನಮ್ಮ ಸಂಕಲ್ಪ ಸೇವೆ ಅಂತ ಹೇಳಿ ಒಂದು ದರವನ್ನು ಇಟ್ಟಿದ್ದೇವೆ. ಅದೇನಪ್ಪ ಅಂದರೆ ಹೋಮಗಳನ್ನು, ಅಂದರೆ ಗುರುಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಹಸ್ರ ಗುರುಶಾಂತಿ ಹೋಮ ಅಂತ ನಾವು ಇದೇ ಬರುವ ಏಪ್ರಿಲ್ 23ನೇ ತಾರೀಕು ಹುಣ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ನಾವು ಗುರುಗ್ರಹಕ್ಕೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ, ಸಹಸ್ರ ಗುರುಶಾಂತಿ ಹೋಮ ಅಂತ. ಆ ಒಂದು ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಕನಕವರ್ಣಿಕಾ ರತ್ನಗಳನ್ನು, ಈ ರತ್ನಗಳನ್ನು ವಿಶೇಷವಾಗಿ ನಾವೊಂದು ಅಮ್ಮನವರ ಸನ್ನಿಧಾನ, ಮಹಿಷಮರ್ದಿನಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲಿ ಅಭಿಮಂತ್ರಣೆಯನ್ನು ಮಾಡಿಕೊಂಡು ಅಲ್ಲಿಯೇ ಸಹ ಅಮ್ಮನವರಲ್ಲಿ ಸನ್ನಿಧಾನದಲ್ಲಿ ಅಭಿಮಾನಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ನಾವು ಪ್ರಸಾದ ಸ್ವರೂಪವಾಗಿ ತೆಗೆದುಕೊಂಡಿದ್ದೇವೆ. ಸೊ ಅಲ್ಲಿಂದ ತಂದಿರತಕ್ಕಂಥ ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ನಾವಿಟ್ಟು ನಾವು ಅದನ್ನು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ನಾವು ನಿಮಗೆ ಅದನ್ನು ಕಳಿಸ್ಕೊಡ್ತೇವೆ. ಬರೇ ಸಹಸ್ರ ಅಷ್ಟೇ ಅಲ್ಲ, ಯಾಕೆಂದರೆ ಆಂಜನೇಯನ ಆರಾಧನೆಯನ್ನು ಮಾಡಿದ್ರು ಕೂಡ ತುಂಬ ವಿಶೇಷ. ಯಾಕೆ ಅಂತಂದರೆ ಅವತ್ತಿನ ದಿವಸ ಹನುಮತ್ ಜಯಂತಿ ಇದೆ, ಆಯ್ತಲ್ವಾ. ಸೊ ಆದ್ದರಿಂದ ಆಂಜನೇಯನ ಜಯಂತಿ, ಹನುಮತ್ ಜಯಂತಿ ಇರೋದರಿಂದ ಅವತ್ತು ನಾನು ದಿವ್ಯಾಂಜನೇಯ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಹಸ್ರ ಗುರುಶಾಂತಿ ಹೋಮ, ದಿವ್ಯಾಂಜನೇಯ ಹೋಮ, ಆಮೇಲೆ ಇದು ಎಂಥದ್ದು ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಆಮೇಲೆ ಶನಿಶಾಂತಿ ಹೋಮ, ಆಮೇಲೆ ಸಂತಾನ ಗೋಪಾಲ ಹೋಮ, ಹೀಗೆ ಹಲವಾರು ಹೋಮಗಳು ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಈ ಒಂದು ಕನಕವರ್ಣಿಕಾ ರತ್ನವನ್ನು ನಾವು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜಸ್ ಇರುತ್ತೆ. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನ, ಇದನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸ್ಕೊಡ್ತೇವೆ, ಗೊತ್ತಲ್ವಾ. ಸೊ ಆದ್ದರಿಂದ ಪ್ರತಿಯೊಂದು ರಾಶಿಯವರಿಗೂ ಸಹ ಗುರುಗ್ರಹದ ಪ್ರಭಾವದ ಗುರುಗೋಚಾರ ಫಲದ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇದು ವಿಶೇಷವಾಗಿ ಉದ್ಯೋಗದ ವಿಚಾರದಲ್ಲಿ ಏನು ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಹಾಗೂ ಪರಿಹಾರ ತಿಳಿಸ್ಕೊಟ್ಟಿದ್ದೇನೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.